ನಮಸ್ಕಾರ ಎಲ್ರಿಗೂ. ಅಮ್ಮ ಮನೆಯಲ್ಲಿ ಮಾಡಿರೋಂಥ ತಾರಸಿ ತೋಟ ಅಂತನ್ನೋ ಒಂದು ವಿಡಿಯೋನ ನನ್ನ ಚಾನಲ್ನಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಬನ್ನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಮ್ಮ ತಾರಸಿ ತೋಟದಲ್ಲಿ ಬೆಳೆದಿದ್ದಂಥ ಬದನೆಕಾಯಿಂದ ಇವತ್ತು ಒಂದು ಡಿಫ್ರೆಂಟ್ ಆಗಿರೋಂಥ ಹಳ್ಳಿ ಸೊಗಡಿರೋವಂಥ ಸಾರನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸಾರನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟೆರೆಸ್ ಗಾರ್ಡನಿಂಗ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ. ಸೊ ಅದೇ ಸಾರನ್ನೇ ಇವತ್ತು ಮಾಡ್ತಾ ಇರೋದು. ಬದನೆಕಾಯಿನ ತುಂಬ ಫ್ರೆಶ್ ಆಗಿರಬೇಕಾದ್ರೇ ಕಟ್ ಮಾಡಿಬಿಟ್ಟು ಈ ಸಾರನ್ನ ಮಾಡಬೇಕು ಅಂತ ಗಿಡದಿಂದ ಆಗ್ತಾನೆ ಕಿತ್ಕೊಂಡು ಬಂದು ಅದನ್ನು ಕಟ್ ಮಾಡಿ ಮಾಡಿರೋವಂಥ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಒಂದು 10 ಕಾಳಷ್ಟು ಕಪ್ಪು ಮೆಣಸು, ಕಾಳು ಮೆಣಸು, ಹಾಗೆ 10 ಖಾರದ ಮೆಣಸಿನ್ಕಾಯಿ. ಈ ಸಾರು ಸ್ವಲ್ಪ ಖಾರವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ 1 ಗೆಡ್ಡೆ ಪೂರ್ತಿಯಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. 1 ಟೀ ಸ್ಪೂನ್ನಷ್ಟು ರೈಸ್ನ ನೆನೆಸಿಟ್ಕೊಳ್ಬೇಕು. ಇದು ಗಟ್ಟಿ ಅಂಶ ಕೊಡುತ್ತೆ. ಹಾಗೆ ತೆಂಗಿನಕಾಯಿ ತುರಿ ಬೇಕಾಗುತ್ತೆ, 1-2 ಟೇಬಲ್ ಸ್ಪೂನ್ನಷ್ಟಿದ್ರೆ ಸಾಕು. ಹಾಗೆ ಇಲ್ಲಿ 1/4 kg ಕಮ್ಮಿಯಷ್ಟು ಚಪ್ರದ ಅವರೆಕಾಯಿನ ತೊಗೊಂಡಿದ್ದೀವಿ. ಚಪ್ರದ ಅವರೆಕಾಯಲ್ಲಿ ಹುಳ ಬೀಳೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಒಂದು ಸತಿ ನೀಟಾಗಿ ಬಿಡಿಸ್ಬಿಟ್ಟು ನೋಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡು ಹೆಚ್ಚಿಟ್ಕೊಂಡಿರೋವಂಥ ಚಪ್ರದ ಅವರೆಕಾಯಿ ಇದು. ಮತ್ತು ಇದ್ರ ಜೊತೆಯಲ್ಲೇ ಒಂದು ಅರ್ಧ kg ಹಲಸಂದೆ ಕಾಳನ್ನು ಸಹ ಬಿಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಸಿದು ಕಾಳಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಾರಿಗೆ. ಈ ತರಕಾರಿ ಅಲ್ದಿರ ನೀವು ಪಡವಲಕಾಯಿಯನ್ನು ಹಾಕ್ಬಿಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ ಅದರಲ್ಲೂ. ಈಗ ನಾವಿಲ್ಲಿ ಚಪ್ರದ ಅವರೆಕಾಯಿ ಮತ್ತು ಹಲಸಂದೆ ಕಾಳು ಎರಡನ್ನೂ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಒಂದು ಕೂಗನ್ನು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೆಸಿಪಿ ಪೂರ್ತಿ ಮಾಡ್ತಾ ಇರೋದು ಅಮ್ಮನೇ, ಯಾಕಂದರೆ ಇದು ಡೀಟೇಲ್ ರೆಸಿಪಿ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ನಾನು ಕಲ್ತ್ಕೊಂಡಂಗಾಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮನ ಕೈಯಲ್ಲೇ ಮಾಡಿಸ್ಬಿಟ್ಟು ನಾನು ಹಾಗೆ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಬೇಕಾಗಷ್ಟು ಉಪ್ಪನ್ನು ಸಹ ಹಾಕಿದ್ದಾರೆ. ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಕೂಗನ್ನು ಬರೆಸ್ಕೊಳ್ತಾ ಇದ್ದಾರೆ. ಈಗ ಇದು ಕುಕ್ಕರ್ ಕೂಗಿ ತಣ್ಣಗಾಗಲಿ. ಆ ಟೈಮಲ್ಲಿ ನೆಕ್ಸ್ಟ್ ಬೇಕಾಗಿರೋವಂಥ ತಯಾರಿನೆಲ್ಲ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಬೇಕಾಗತ್ತೆ. ಖಾರಕ್ಕೆ ನಾವೇನು ತೊಗೊಂಡಿದ್ದೋ ಒಣಮೆಣ್ಸಿನ್ಕಾಯಿ, ಹಾಗೆ ಕಾಳು ಮೆಣಸು, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹಾಗೆ ನೆನೆಸಿಟ್ಕೊಂಡಿದ್ದಂಥ ರೈಸ್, ಇದಿಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಮೀನ್ವೈಲ್ ನಾವಿದಕ್ಕೇನು ಹಾಲನ್ನು ಹಾಕ್ಬಿಟ್ಟು ಸಾರು ಮಾಡ್ತಾ ಇರೋದ್ರಿಂದ ಹಾಲನ್ನು ಮೊದಲೇ ಕಾಯಿಸಿ ಇಟ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಕಾಯಿಸಿ ಇಟ್ಕೊಳ್ತಾ ಇದ್ದೀವಿ. ಇನ್ ಕೇಸ್ ನೀವು ಮೊದಲೇ ಏನಾದರೂ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ರೆ ಪರವಾಗಿಲ್ಲ, ಅಂದರೆ ಬಿಸಿ ಇಲ್ಲ ಅಂದ್ರೂ ನಡೆಯುತ್ತೆ. ಈಗ ಇಲ್ಲಿ ಹಾಲು ಚೆನ್ನಾಗಿ ಕಾದಿದೆ. ಇದು ಹಾಗೆ ತಣ್ಣಗಾಗಲಿ. ಪೂರ್ತಿ ತಣ್ಣಗಾಗಿರಬೇಕು ಅಥವಾ ಬಿಸಿನೇ ಇರಬೇಕು ಅಂತ ಎಲ್ಲ ಏನೂ ಇಲ್ಲ, ಕಾದಿರೋ ಹಾಲಿದ್ರೆ ಸಾಕಾಗುತ್ತೆ. ಈಗ ನಮ್ಮ ತೋಟದಲ್ಲಿ, ತಾರಸಿ ತೋಟದಲ್ಲಿ ಬೆಳೆದಂಥ ಬದನೆಕಾಯಿನ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ನನಗೆ ಯಾಕೋ ಇದು ನೋಡ್ತಾ ಇದ್ರೇ ಬಲ್ತೋಗಿದೆಯೇನೋ, ತುಂಬ ದಿನ ಬಿಟ್ಬಿಟ್ವೋ ಏನೋ ಗಿಡದಲ್ಲಿ ಅಂತ ಅನ್ನಿಸ್ತು. ಆದರೆ ನಾನು ರಾಂಗ್ ಆಗಿದ್ದೆ. ಯಾಕಂದರೆ ಅಡುಗೆ ಮಾಡಿದ್ದಾದಮೇಲೆ ಸಾರಲ್ಲಿ ಆ ಬದನೆಕಾಯಿ ಪೂರ್ತಿ ಹಾಗೆ ಕರ್ಗೋಗೋ ಥರ ಬಂದಿತ್ತು. ಅದು ನೋಡಿದ್ಮೇಲೆ ಅನ್ನಿಸ್ತು ಇಲ್ಲವೇ ಇಲ್ಲ, ಇದು ಬಲ್ತಿಲ್ಲ, ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಕಟ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಳ್ತಾ ಇದ್ದಾರೆ. ನೀರಿಗೆ ಹಾಕ್ಕೊಳ್ಳೋದ್ರಿಂದ ಕಪ್ಪಾಗಲ್ಲ ಅಂತ ಅನ್ನೋದು ಒಂದು ಅರ್ಥದಿಂದ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಬದನೆಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಇನ್ನು ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ನೋಡ್ಕೊಳ್ಳೋಣ. ಕುಕ್ಕರಲ್ಲಿ ನಾವೇನು ಕಾಳು ಮತ್ತು ಚಪ್ರದ ಅವರೆಕಾಯಿ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ವಲ್ಲ, ಈಗ ಇದು ಕುಕ್ಕರ್ ಆರಿದೆ. ಈಗ ಇದನ್ನು ಮತ್ತೆ ಸ್ಟವ್ ಹಚ್ಕೊಂಡು ಸ್ವಲ್ಪ ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀವಿ. ಈ ಕುದಿ ಬರ್ತಾ ಇದ್ದಂಗೆ ಬದನೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಬದನೆಕಾಯಿನೆಲ್ಲ ಇದಕ್ಕೆ ಸೇರಿಸಿದ ನಂತರ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲ ಏನು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡಿದ್ರೆ ಸರಿ ಹೋಗುತ್ತೆ. ಈಗ ಈ ಮಸಾಲೆ ಜೊತೆಯಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಆ ಪೇಸ್ಟ್ ಥರದ ನೀರನ್ನು ಸಹ ಸೇರಿಸ್ಕೊಂಡ್ಬಿಡೋಣ. ನಮ್ಮಮ್ಮ ಅವ್ರ ಊರಲ್ಲಂತೂ ಈ ಸಾರು ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ. ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಬಿಸಿ ಬಿಸಿ ಹಾಲು ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಇದು. ಈಗ ಮಸಾಲ ಎಲ್ಲ ಸೇರಿಸಿದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತೆಳುವಾಗೇ ಇರಲಿ ಇದು. ಕುದೀತಾ ಹಾಗೆ ಇದು ಗಟ್ಟಿ ಆಗ್ತಾ ಬರುತ್ತೆ. ತೆಂಗಿನಕಾಯಿ ಮತ್ತು ರೈಸ್ ಎಲ್ಲ ಸೇರಿಸಿದ್ದೀವಲ್ಲ, ಸೊ ಇದು ಗಟ್ಟಿ ಆಗುತ್ತೆ. ನಾವು ಬರೀ ಕಾಳಿಗೆ ಮಾತ್ರ ಉಪ್ಪು ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಉಪ್ಪು ಬೇಕಾಗತ್ತೆ. ನೋಡಿಕೊಂಡು ಎಷ್ಟು ಉಪ್ಪು ಬೇಕು ರುಚಿಗೆ ನೋಡಿಕೊಂಡು ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ
ಸ್ವಲ್ಪ ಇದು ಕುದಿಯೋದಕ್ಕೆ ಬಿಟ್ಬಿಡೋಣ. ಸೇರಿಸಿರುವಂಥ ಮಸಾಲೆ ಹಾಗೆ ಉಪ್ಪು ಎಲ್ಲ ಚೆನ್ನಾಗಿ ಬದನೆಕಾಯಿಗೆ ಹೀರ್ಕೊಳ್ಬೇಕು. ಕಾಳಿಗೆ ಆಲ್ರೆಡಿ ಉಪ್ಪೆಲ್ಲ ಸೇರಿದೆ. ಈಗ ಬದನೆಕಾಯಲ್ಲಿ ಉಪ್ಪು ಮತ್ತು ಖಾರ ಎಲ್ಲ ಸೇರಿಕೊಳ್ಬೇಕಾಗತ್ತೆ. ಹಾಗೆ ಇದು ಕುದೀತಾ ಇರಬೇಕಾದ್ರೆ ಒಂದೇ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಗಿಲ್ಬಿಟ್ಟು ಹಾಕಿದ್ದಾರೆ ಅಮ್ಮ. ಇದರಿಂದ ತುಂಬ ಒಳ್ಳೆ ರುಚಿ ಕೊಡುತ್ತೆ ಅಂತ ಅಂದ್ಬಿಟ್ಟು. ಹಳ್ಳಿಗಳ ಕಡೆ ಈಗಲೂ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕೈಯಲ್ಲೇ ಮುರಿದ್ಬಿಟ್ಟು ಹಾಕೋದನ್ನು ನಾನು ತುಂಬ ನೋಡಿದ್ದೀನಿ. ಚಾಕುನಲ್ಲೆಲ್ಲ ಕಟ್ ಮಾಡಿಬಿಟ್ಟು ಹಾಕೋದೇ ಇಲ್ಲ. ಈಗ ಇಲ್ಲಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಚೆನ್ನಾಗಿ ಕುದ್ದಿರೋ ಟೈಮಲ್ಲಿ ನಾವು ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಈ ಕ್ವಾಂಟಿಟಿ ಸಾರಿಗೆ ಆಲ್ಮೋಸ್ಟ್ ಒಂದು 1/4 ಲೀಟ್ರ್ ಹಾಲನ್ನು ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈ 1 ಲೋಟ ಬಂದು 1/4 ಲೀಟ್ರ್ ಅಳತೆ ಬರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು 1/4 ಲೀಟ್ರ್ ಹಾಲನ್ನ ಸೇರಿಸ್ತಾ ಇದ್ದೀವಿ. ತುಂಬ ಹೆಚ್ಚಾಗೇನೂ ಹಾಲು ಹಾಕೋದಿಲ್ಲ. ಇಷ್ಟು ಕ್ವಾಂಟಿಟಿಗೆ 1/4 ಲೀಟ್ರ್ ಮಾತ್ರನೇ ಸೇರಿಸೋದು. ನೀವೇನಾದರೂ ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಇನ್ನೂ ಸ್ವಲ್ಪ ಹಾಲು ಹಾಕೋ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ಹಾಲು, ಮಸಾಲ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ತುಂಬ ಸಿಂಪಲ್ ಒಗ್ಗರಣೆ ಇದು. ಬಾಣಲಿನ ಬಿಸಿ ಆಗೋದಕ್ಕೆ ಬಿಟ್ಟಿದ ತಕ್ಷಣ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಹಚ್ಚಿಟ್ಕೊಟ್ಟಿದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದಾರೆ. ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು, ಕಲ್ಲಲ್ಲೇ ಜಜ್ಜಿಬಿಟ್ಟು ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಇದು ಕಂದು ಬಣ್ಣ ತಿರುಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇದು ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದು ಒಳ್ಳೆ ಫ್ಲೇವರ್ನ ಬಿಡುತ್ತೆ. ಆ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಆ ಬ್ರೌನ್ ಆಗೋದಿರುತ್ತಲ್ಲ, ಆ ಬೆಳ್ಳುಳ್ಳಿ ಏನಾದರೂ ಸಾರು ಜೊತೆಯಲ್ಲಿ ತಿನ್ನೋಕ್ಕೇನಾದರೂ ಸಿಕ್ಕಿದ್ರಂತೂ ತುಂಬ ಒಳ್ಳೆ ಟೇಸ್ಟಾಗೂ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಬಣ್ಣ ಬದಲಾಗ್ತಾ ಇದೆ. ಈ ಟೈಮಲ್ಲಿ ನಾವು ಒಣಮೆಣಸಿನ್ಕಾಯಿ ಹಾಗೆ ಮುರಿದ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಸೇರಿಸ್ಬಿಟ್ಟು ಇದನ್ನು ನಾವು ಸಾರಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ. ಸಾರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿರೋವಂಥ ಒಗ್ಗರಣೆ ಹಾಗೆ ತುಂಬ ಸಿಂಪಲ್ ಆಗಿರೋಂಥ ಸಾರು ಸಹ. ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ. ಹೇಳಿ ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಮುದ್ದೆ, ಚಪಾತಿ, ಅನ್ನ ಯಾವುದಾದ್ರೂ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಗೋದ್ರ ಜೊತೆಗೆ ತಿನ್ನೋಡಿ. ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ. ನನಗೂ ಸಂತೋಷ ಆಗುತ್ತೆ ನಿಮ್ಮ ಕಾಮೆಂಟ್ನೆಲ್ಲ ನೋಡ್ತಾ ಇದ್ದರೆ. ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನು ಸಹ ಕ್ಲಿಕ್ ಮಾಡಿ. ಹಾಗೆ ನಾನು ಈ ಒಂದು ವಿಷಯನ ಹೇಳ್ದಿರಾ ಈ ವಿಡಿಯೋನ ನಾನು ಕ್ಲೋಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಈ ಪುಟ್ಟ ಫ್ಯಾಮಿಲಿ ಏನಿತ್ತು ಇವತ್ತು 10,000 ಮೆಂಬರ್ನ ಒಂದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.